Dear friends, today we are going to meditate from John 3:36. The Bible says, "He who believes and trusts in the Son and accepts him as Savior has eternal life." ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯುವರು. But he who does not believe the Son and chooses to reject him, ಆದರೆ ಯಾರು ಮಗನನ್ನು ನಂಬದೆಯೂ ಆತನನ್ನು ಸ್ವೀಕರಿಸದೆಯೂ ಇರುತ್ತಾರೋ, that is, disobeying him and denying him as Savior, ಆತನನ್ನು ರಕ್ಷಕನೆಂದು ಅಂಗೀಕರಿಸದೆ ಅವಿಧೇಯರಾಗಿ ನಡೆಯುವವರು ಯಾರಿರುತ್ತಾರೋ, will not see eternal life, ಅವರು ನಿತ್ಯ ಜೀವವನ್ನು ಹೊಂದುವುದಿಲ್ಲ. but instead the wrath of God hangs over him continuously. ಬದಲಾಗಿ ದೇವರ ಕೋಪವು ಅವರ ಮೇಲೆ ಸದಾ ಇರುವುದು. When we believe in God, we will be saved. ನಾವು ದೇವರನ್ನು ನಂಬುವುದಾದರೆ ನಾವು ರಕ್ಷಣೆ ಹೊಂದುವೆವು. But when we reject and rebel against God, we will have the wrath of God continuously. ನಾವು ಆತನನ್ನು ಸ್ವೀಕರಿಸದೆ ಆತನನ್ನು ಎದುರಿಸುವವರು ನಾವಾದರೆ ದೇವರ ಕೋಪವು ಸದಾ ನಮ್ಮ ಮೇಲೆ ಇರುವುದು. We may have wealth and all the blessings in life, but then without God we cannot enjoy it. ನಮ್ಮಲ್ಲಿ ಆಸ್ತಿ ಇರಬಹುದು, ಬೇಕಾದ ಎಲ್ಲ ಆಶೀರ್ವಾದಗಳು ಇರಬಹುದು, ಆದರೆ ದೇವರಿಲ್ಲದೆ ಅದನ್ನು ಅನುಭವಿಸಲು ಸಾಧ್ಯವಿಲ್ಲ. We will have to have the riches with sorrow. ಐಶ್ವರ್ಯವಿದ್ದರೂ ದುಃಖದ ದಿನಗಳನ್ನು ಕಾಣಬೇಕಾಗುತ್ತದೆ. But then when we believe and accept God, we will be saved. ನಾವು ದೇವರನ್ನು ನಂಬಿ ಆತನನ್ನು ಸ್ವೀಕರಿಸುವುದಾದರೆ ನಾವು ರಕ್ಷಣೆ ಹೊಂದುತ್ತೇವೆ. That is what the Bible says in Romans 6:23. ರೋಮಾಪುರ 6:23 ಇದನ್ನೇ ಹೇಳುತ್ತದೆ. The wages of sin is death, ಪಾಪವು ಕೊಡುವ ಸಂಬಳ ಮರಣ, but the gift of God is eternal life in Christ Jesus our Lord. ಆದರೆ ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವವಾಗಿದೆ. Eternal life is a gift given by God. ನಿತ್ಯ ಜೀವವು ದೇವರು ಕೊಡುವ ಉಚಿತಾರ್ಥ ವರವಾಗಿದೆ. We cannot get it by ourselves. ನಾವೇ ಅದನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. It is by grace you have been saved. ಆತನ ಕೃಪೆಯಿಂದಲೇ ನಾವು ರಕ್ಷಿಸಲ್ಪಡುತ್ತೇವೆ. And this is not from yourselves, but it is a gift of God. ಇದು ನಿಮ್ಮಿಂದ ಆಗುವಂತದ್ದಲ್ಲ, ದೇವರ ಕೃಪೆಯಿಂದಲೇ ದೊರಕುವಂತದ್ದು. How can we escape this great salvation? ಈ ದೊಡ್ಡ ರಕ್ಷಣೆಯಿಂದ ನಾವು ತಪ್ಪಿಸಿಕೊಳ್ಳುವುದು ಹೇಗೆ? We can never run away from God. ಇಲ್ಲ, ನಾವು ದೇವರಿಂದ ದೂರ ಓಡಲು ಸಾಧ್ಯವಿಲ್ಲ. But then when we have God with us, we will have life. ಆದರೆ ದೇವರು ನಮ್ಮೊಂದಿಗಿರುವುದಾದರೆ ನಾವು ಜೀವವನ್ನು ಪಡೆಯುತ್ತೇವೆ. That's what the Bible says in 1 John 5:12. ಇದನ್ನೇ 1 ಯೋಹಾನ 5:12 ನಾವು ನೋಡುತ್ತೇವೆ. What is this eternal life? ನಿತ್ಯ ಜೀವವೆಂದರೆ ಏನು? Life goes on and on and on with no end at all. ಜೀವಿತವು ಮುಂದುವರಿಯುತ್ತಾ ಹೋಗುವ ಅಂತ್ಯವಿಲ್ಲದ ಜೀವಿತವು ಇದಾಗಿರುತ್ತದೆ. Jesus is the life. ಯೇಸುವೇ ಜೀವವಾಗಿದ್ದಾನೆ. When we are in Jesus, ನಾವು ಯೇಸುವಿನಲ್ಲಿರುವಾಗ we can live with Jesus forever. ನಾವು ಯೇಸುವಿನೊಂದಿಗೆ ಸದಾ ಜೀವಿಸುವವರಾಗುತ್ತೇವೆ. In this world we will die, ಈ ಲೋಕದಲ್ಲಿ ನಾವು ಸಾಯುತ್ತೇವೆ, but then our soul lives with Jesus forever. ಆದರೆ ನಮ್ಮ ಆತ್ಮವು ಯೇಸುವಿನೊಂದಿಗೆ ಸದಾ ಜೀವಿಸುತ್ತದೆ. Our soul never dies. ನಮ್ಮ ಆತ್ಮವು ಸಾಯುವುದೇ ಇಲ್ಲ. We will have the joy of heaven in us. ಪರಲೋಕದ ಆನಂದವು ನಮ್ಮಲ್ಲಿ ಇರುವುದು. Even after death we can live with Jesus. ಸತ್ತ ನಂತರವೂ ನಾವು ಯೇಸುವಿನೊಂದಿಗೆ ಜೀವಿಸಬಹುದು. Even in this world we can enjoy life. ಈ ಲೋಕದಲ್ಲಿಯೂ ಕೂಡ ನಮ್ಮ ಜೀವಿತವನ್ನು ನಾವು ಆನಂದಿಸಬಹುದು. Life is a gift given by Jesus. ನಮ್ಮ ಜೀವಿತವು ಯೇಸುವಿನಿಂದ ಕೊಡಲ್ಪಟ್ಟ ವರವಾಗಿದೆ. He who believes and trusts in Jesus ಯಾರು ಯೇಸುವಿನ ಮೇಲೆ ನಂಬಿಕೆ ವಿಶ್ವಾಸ ಇಡುತ್ತಾರೋ and accepts him. ಮತ್ತು ಆತನನ್ನು ಸ್ವೀಕರಿಸುತ್ತಾರೋ, There are so many conditions. ಹೌದು, ಅನೇಕ ಷರತ್ತುಗಳಿವೆ. We have to believe, trust and accept. ಆತನನ್ನು ನಂಬಬೇಕು, ಆತನಲ್ಲಿ ಭರವಸೆವಿಡಬೇಕು ಮತ್ತು ಆತನನ್ನು ಸ್ವೀಕರಿಸಬೇಕು. We will have eternal life. ಆಗ ನಿತ್ಯ ಜೀವವು ನಮಗೆ ದೊರೆಯುವುದು. Never take this for granted.
ಇದನ್ನು ಲಘುವಾಗಿ ತೆಗೆದುಕೊಳ್ಳದಿರಿ. Never say that when I become old I can accept God. ನಾನು ವೃದ್ಧನಾದಾಗ ನಾನು ಯೇಸುವನ್ನು ಸ್ವೀಕರಿಸುವೆನು ಎಂದು ಹೇಳಬೇಡಿರಿ. My husband used to say this. ನನ್ನ ಗಂಡ ಹೀಗೆ ಹೇಳುತ್ತಿದ್ದರು. When I was young, I was told by my friends like this. ನಾನು ಯವನಸ್ಥನಾಗಿರುವಾಗ ನನ್ನ ಸ್ನೇಹಿತರು ಹೀಗೆ ಹೇಳುತ್ತಿದ್ದರು. You are a young man. ನೀನು ಯವನಸ್ಥನು. Enjoy life, man. ನಿನ್ನ ಜೀವಿತವನ್ನು ಆನಂದಿಸು ಅನ್ನುತ್ತಿದ್ದರು. You need not go after God now. ದೇವರನ್ನು ಹಿಂಬಾಲಿಸುವ ಸಮಯ ಇದಲ್ಲ. You can preach like your father when you become old. ನಿನ್ನ ತಂದೆಯಂತೆ ನೀನು ಕೂಡ ಪ್ರಸಂಗಿಸಬಹುದು, ಆದರೆ ವೃದ್ಧನಾದಾಗ. This is a deception from the devil. ಇದು ಸೈತಾನನಿಂದ ಬರುವಂತ ವಂಚನೆಯ ಮಾತುಗಳಾಗಿವೆ. The Bible clearly says, remember your creator in the days of your youth. ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು ಎಂಬುದಾಗಿ. Before the days of trouble come. ಕಷ್ಟದ ದಿನಗಳು ಬರುವುದರ ಒಳಗಾಗಿ. And the years approach when you will say, I find no pleasure in them. ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದರ ಒಳಗಾಗಿ. Some people when they become rich they forget God. ಕೆಲವರು ಶ್ರೀಮಂತರಾದ ತರುವಾಯ ದೇವರನ್ನು ಮರೆತು ಬಿಡುತ್ತಾರೆ. That's why King Solomon says like this in Proverbs 38 and 9. ಇದಕ್ಕಾಗಿಯೇ ಅರಸನಾದ ಸೊಲೊಮೋನನು ಜ್ಞಾನೋಕ್ತಿಗಳು 38:9 ವಚನದಲ್ಲಿ ಹೀಗೆ ಹೇಳುತ್ತಾನೆ. Lord, give me neither poverty nor riches. ನನಗೆ ಬಡತನವನ್ನಾಗಲಿ ಐಶ್ವರ್ಯವನ್ನಾಗಲಿ ಕೊಡದೆ, but give me only my daily bread. ನನಗೆ ತಕ್ಕಷ್ಟು ಆಹಾರವನ್ನು ಭೋಜನ ಮಾಡಿಸು. Otherwise I may have too much and disown you. ಹೊಟ್ಟೆ ತುಂಬಿದವನಾದರೆ ನಾನು ನಿನ್ನನ್ನೇ ತಿರಸ್ಕರಿಸೇನು. And say, who is the Lord? ಯೆಹೋವನು ಯಾರೋ ಎಂದು ಕೇಳೇನು. Or I may become poor and steal and so dishonor the name of my God. ಬಡವನಾದರೆ ಕಳ್ಳತನ ಮಾಡಿ ನನ್ನ ದೇವರಾದ ನಿನ್ನ ಹೆಸರನ್ನು ಅಯೋಗ್ಯವಾಗಿ ಎತ್ತೇನು. Whoever you may be, rich or poor. ನೀವು ಬಡವರಾಗಿರಬಹುದು, ಐಶ್ವರ್ಯವಂತರಾಗಿರಬಹುದು. Never ever reject God. ಯಾವತ್ತೂ ದೇವರನ್ನು ತಿರಸ್ಕರಿಸದಿರಿ. Accept him. ಆತನನ್ನು ಸ್ವೀಕರಿಸಿರಿ. Believe him. ಆತನನ್ನು ನಂಬಿರಿ. Trust in him. ಭರವಸವಿಡಿರಿ. Put your total dependence upon Jesus Christ. ಯೇಸು ಕ್ರಿಸ್ತನನ್ನೇ ಆಧಾರ ಮಾಡಿಕೊಳ್ಳಿರಿ. He is your life. ಆತನೇ ನಿಮ್ಮ ಜೀವವು. We may have riches. ನಮ್ಮಲ್ಲಿ ಐಶ್ವರ್ಯವಿರಬಹುದು. We may have happy family life. ಸಂತೋಷದ ಕುಟುಂಬ ಜೀವಿತ ನಮ್ಮದಾಗಿರಬಹುದು. But then Jesus is the most important person in our life. ಆದರೆ ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನೇ ಮೊದಲ ಸ್ಥಾನದಲ್ಲಿರುತ್ತಾನೆ. He who believes, trusts and accepts him as savior has eternal life. ಯಾರು ಯೇಸುವನ್ನು ನಂಬಿ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸುತ್ತಾರೋ ಅವರು ನಿತ್ಯ ಜೀವ ಹೊಂದುವರು. May God's life come upon you in an abundant measure today. ಇಂದು ಯೇಸುವಿನ ಜೀವವು ನಿಮಗೆ ಹೇರಳವಾಗಿ ಒದಗಲ್ಪಡಲಿ ಎಂದು ಬೇಡುತ್ತೇನೆ. Our loving Lord Jesus. ಪ್ರೀತಿಯುಳ್ಳ ಕರ್ತನಾದ ಯೇಸುವೆ. Father, you are your children's savior. ತಂದೆಯೇ, ನಿನ್ನ ಮಕ್ಕಳ ರಕ್ಷಕನು ನೀನಾಗಿದ್ದಿ. You are the one who came into this world to save the people from sin. ನಿನ್ನ ಜನರನ್ನು ಪಾಪದಿಂದ ರಕ್ಷಿಸುವುದಕ್ಕಾಗಿ ನೀನು ಈ ಲೋಕಕ್ಕೆ ಬಂದಿ. Your name is Jesus. ನಿನ್ನ ಹೆಸರೇ ಯೇಸುವು. Lord, enable your children to carry your name all the time. ಎಲ್ಲಾ ಸಮಯಗಳಲ್ಲಿಯೂ ನಿನ್ನ ಮಕ್ಕಳು ನಿನ್ನ ನಾಮವನ್ನು ಹೊತ್ತುಕೊಳ್ಳುವಂತೆ ಮಾಡು. Let other people say you are Jesus himself. ನೋಡಿದವರೆಲ್ಲರೂ ಹೇಳಲಿ, ನೀವು ಯೇಸುವಿನಂತೆ ಇದ್ದೀರಿ. Let the abundance of life be put into your people, Lord. ನಿನ್ನ ಜನರ ಮೇಲೆ ಸಮೃದ್ಧಿಯ ಜೀವಿತವು ಇಳಿದು ಬರಲಿ ಎಂದು ಬೇಡುತ್ತೇನೆ. Help them to believe you, Lord. ಅವರು ನಿನ್ನನ್ನು ನಂಬುವಂತೆ ಮಾಡು ದೇವರೇ. Your people to trust totally in you. ಅವರು ಸಂಪೂರ್ಣವಾಗಿ ನಿನ್ನನ್ನು ನಂಬುವಂತೆ. You are the savior. ನೀನೇ ರಕ್ಷಕನು. Save your people, Lord. ನಿನ್ನ ಜನರನ್ನು ರಕ್ಷಿಸು ದೇವರೇ. From all the deceptions that are in this world. ಈ ಲೋಕದಲ್ಲಿರುವ ಎಲ್ಲಾ ವಂಚನೆಗಳಿಂದ ಅವರನ್ನು ಪಾರು ಮಾಡು. Let not anything deceive them, Lord.
ಯಾವುದು ಅವರನ್ನು ವಂಚಿಸದಿರಲಿ. Let not anything take them away from you, Lord. ಯಾವುದೇ ಅವರನ್ನು ನಿನ್ನಿಂದ ದೂರ ಮಾಡದಿರಲಿ. Save your people, Lord. ನಿನ್ನ ಜನರನ್ನು ರಕ್ಷಿಸು ದೇವರೇ. Save family. ಕುಟುಂಬವನ್ನು ರಕ್ಷಿಸು. Save their possessions. ಅವರ ಸ್ವತ್ತನ್ನು ಕಾಪಾಡು ದೇವರೇ. Today, as you have promised, give them eternal life more than everything, Lord. ಎಲ್ಲದಕ್ಕಿಂತ ಮಿಗಿಲಾಗಿ ಅವರಿಗೆ ವಾಗ್ದಾನ ಮಾಡಿದ ನಿತ್ಯ ಜೀವವನ್ನು ದಯಪಾಲಿಸು. Help them to live with you forever and ever and ever. ಅವರು ಸದಾ ನಿನ್ನೊಂದಿಗೆ ಜೀವಿಸುತ್ತಾ ಇರುವಂತೆ ಮಾಡು. Thank you, Lord, ಸ್ತೋತ್ರ ದೇವರೇ, for giving them everlasting life. ಅವರಿಗೆ ಕೊಟ್ಟ ನಿತ್ಯ ಜೀವಕ್ಕಾಗಿ ಸ್ತೋತ್ರ. In Jesus' name. ಯೇಸುವಿನ ನಾಮದಲ್ಲಿ ಆಮೆನ್. God bless you, friends. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ. May the Lord help you to live with Him forever. ದೇವರೊಂದಿಗೆ ಸದಾ ನಾವು ಜೀವಿಸುವಂತೆ ದೇವರು ಕೃಪೆ ಮಾಡಲಿ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.